ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಾಟಾಚಾರದ ಎಸ್ಸಿ ಸರ್ವೆ. ಪೌರ ಕಾರ್ಮಿಕರು, ಜಲಮಂಡಳಿ ಸಿಬ್ಬಂದಿಯಿಂದಲೂ ಸರ್ವೆ. ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮನೆ ಮಾಲೀಕನಿಗೆ ಹಲ್ಲೆ. ಎಸ್, ರಾಜ್ಯ ಸರ್ಕಾರ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರು ನಗರದಾದ್ಯಂತ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ನಡೆಸುತ್ತಿದೆ. ಆದರೆ ನಗರದ ಅನೇಕ ಕಡೆ ಬಿಬಿಎಂಪಿ ಸಿಬ್ಬಂದಿಗಳು ಕಾಟಾಚಾರಕ್ಕೆ ಎಂಬಂತೆ ಸಮೀಕ್ಷೆ ನಡೆಸುತ್ತಿದ್ದಾರೆ. ಮನೆ ಮನೆಗೆ ಹೋಗಿ ಮನೆಯ ಸದಸ್ಯರನ್ನ ಮಾತನಾಡಿಸದೆ ಕಾಟಾಚಾರಕ್ಕೆ ಮನೆಯ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ. ವಿಪರ್ಯಾಸ ಅಂದ್ರೆ ಪೌರ ಕಾರ್ಮಿಕರಿಗೆ ಜಲಮಂಡಳಿ ಸಿಬ್ಬಂದಿಗಳ ಕೈಗೆ ಈ ಸ್ಟಿಕ್ಕರ್ ನೀಡಿದ್ದು ಮನಸ್ಸಿಗೆ ಬಂದಂತೆ ಮನೆಗಳಿಗೆ ಅಂಟಿಸಿ ಬರ್ತಿದ್ದಾರಂತೆ. ಇದಕ್ಕೆ ಬೆಂಗಳೂರಿನ ನಾಗರಿಕರು ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆಯನ್ನ ಮಾಡದೆ ಬಿಬಿಎಂಪಿ ಸಿಬ್ಬಂದಿ ಜಾತಿ ಗಣತಿ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅನ್ನ ಮನೆಗೆ ಅಂಟಿಸಿರುವುದನ್ನ ಪ್ರಶ್ನಿಸಿದ್ದಕ್ಕೆ ಮನೆ ಮಾಲೀಕರ ಮೇಲೆಯೇ ಹಲ್ಲೆ ಮಾಡಲಾಗಿದೆ. ಚಿಕ್ಕಲ್ಲಸಂದ್ರದ ಸಾರ್ವಭೌಮ ನಗರದ 7ನೇ ಕ್ರಾಸ್ನಲ್ಲಿರೋ ನಂದೀಶ್ ಎಂಬುವರ ಮನೆಗೆ ಬಿಬಿಎಂಪಿ ಸಿಬ್ಬಂದಿ ಜಾತಿ ಗಣತಿ ಪೂರ್ಣಗೊಂಡಿದೆ ಎಂಬ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ತಮ್ಮ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಮನೆ ಮಾಲೀಕ ಆರೋಪಿಸಿದ್ದಾರೆ. ಕಾಲಿನಿಂದ ಒದ್ದು ಕೆನ್ನೆಗೆ ಹೊಡೆದ ಬಿಬಿಎಂಪಿ ಸಿಬ್ಬಂದಿ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಹೋದ್ರೂ ಸಿಗದ ನ್ಯಾಯ. ಬಿಬಿಎಂಪಿ ಸಿಬ್ಬಂದಿ ಸುರೇಶ್ ಹಲ್ಲೆಯ ಬಗ್ಗೆ ಹಲ್ಲೆಗೊಳಗಾದ ಮನೆಯ ಮಾಲೀಕ ನಂದೀಶ್ ಮಗ ಶಶಾಂಕ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಎಲ್ಲರೂ ಮನೆ ಒಳಗಡೆ ಇದ್ದೆವು. ಆಗ ಪೌರ ಕಾರ್ಮಿಕರು ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇದನ್ನ ನಮ್ಮ ತಂದೆ ಪ್ರಶ್ನಿಸಿದ್ದಾರೆ. ಸರ್ವೆ ಮಾಡಿಲ್ಲ, ದಾಖಲೆ ಎಲ್ಲಿ ಅಂತ ಕೇಳಿದ್ದವು. ಇದಕ್ಕೆ ಸಿಬ್ಬಂದಿ ಇದು ನನಗೆ ಕೊಟ್ಟಿರೋ ಟಾಸ್ಕ್ ಎಂದಿದ್ದಾರೆ. 1 ಗಂಟೆ ಬಳಿಕ ಮೇಲ್ವಿಚಾರಕರ ಜೊತೆ ಬಂದು ಅಪ್ಪನಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅಲ್ಲದೆ ಕಾಲಿನಿಂದ ಒದ್ದು ಕೆನ್ನೆಗೆ ಹೊಡೆದಿದ್ದಾರೆ. ಐಡಿ ಕಾರ್ಡ್ ಸಹ ಅವರು ತಂದಿರಲಿಲ್ಲ ಎಂದು ಶಶಾಂಕ್ ಆರೋಪಿಸಿದ್ದಾರೆ. ಪ್ರಕರಣದ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಅಮ್ಮ, ನಾನು, ತಂದೆ ದೂರು ಕೊಡಲು ಹೋಗಿದ್ದೆವು. ಈ ವೇಳೆ ಸಿಬ್ಬಂದಿ ಕ್ಷಮೆಯಾಚಿಸಿದ್ದಾರೆ. ಇದರಿಂದ ದೂರು ಕೊಡದೆ ವಾಪಸ್ ಆಗಿದ್ದೆವು ಎಂದು ತಿಳಿಸಿದ್ದಾರೆ. ಬಿಬಿಎಂಪಿ ಸೂಪರ್ವೈಸರ್ ಏನಿದ್ದಾರೆ ಸುರೇಶ್ ಅಂತ, ಅವರು ಇವರಿಗೆ ಹೇಳಿದ್ರಂತೆ ಸ್ಟಿಕ್ಕರ್ ಈ ರೀತಿ ಅಳವಡಿಸಬೇಕು ಅಂತ. ಹಾಗಾಗಿ ಅವ್ರು ಬಂದು ಅಳವಡಿಸ್ಬಿಟ್ಟು ಹೋಗ್ತಿದ್ರು. ಹೋಗೋ ಸಂದರ್ಭದಲ್ಲಿ ನಮ್ಮ ತಂದೆ ಪ್ರಶ್ನೆ ಮಾಡ್ತಾರೆ, ಏನು ಸರ್ವೆ ಮಾಡಿಲ್ವಲ್ಲ, ಯಾಕೆ ಹಿಂಗಾಯಿತು ಅಂತ. ಅದಾಗಿ ಆ ಸಂದರ್ಭದಲ್ಲಿ ಆ ಕಾರ್ಯಕರ್ತರು ಇಲ್ಲಿಂದ ಹೊರಟೋಗ್ತಾರೆ ಸರ್. ತಿರ್ಗಿ ವಾಪಸ್ ಸುರೇಶ್ ಅಂತ ಏನು ಇರ್ತಾರೆ ಅವ್ರ ಜೊತೆ ಕರ್ಕೊಂಬರ್ತಾರೆ ಸರ್. ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಅವ್ರು ಪಾಸ್ ಮಾಡ್ತಾರೆ. ಆತ ಏನಿದೆ ಕೋಪಗೊಂಡು ಕಾಲಿಂದ ಒದಿದ್ದಾರೆ ಸರ್. ಸೀದಾ ತೊಡೆ ಭಾಗಕ್ಕೆ ಒದ್ದು ಕಪಾಲಕ್ಕೆ ಕಾಲರ್ ಹಿಡ್ಕೊಂಡು ಕಪಾಲಕ್ಕೆ ಹೊಡೆಯುತ್ತಾರೆ ಸರ್. ಸರ್ಕಾರ ಹಾಗೂ ಬಿಬಿಎಂಪಿ ಪರಿಶಿಷ್ಟ ಜಾತಿ ಸಮೀಕ್ಷೆಯನ್ನ ಕೇವಲ ಕಾಟಾಚಾರಕ್ಕೆ ನಡೆಸಲಾಗ್ತಾ ಇದೆ ಎನ್ನುವಂತ ಆಕ್ರೋಶ ಜನರಿಂದ ವ್ಯಕ್ತವಾಗ್ತಾ ಇದೆ. ಚಿಕ್ಕಲ್ಲಸಂದ್ರದಲ್ಲಿ ಮೊನ್ನೆ ಪೌರ ಕಾರ್ಮಿಕನೊಬ್ಬ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾನೆ. ಯಾವುದೇ ರೀತಿಯಿಂದಲೂ ಕೂಡ ಮನೆಯವರ ಸಂಪರ್ಕವನ್ನ ಮಾಡಿರೋದಿಲ್ಲ. ಇದನ್ನ ಪ್ರಶ್ನಿಸಿದಂತ ಮನೆ ಮಾಲೀಕ ನಂದೀಶ್ಗೆ ಗುಂಡಾವರ್ತನೆಯನ್ನ ಬಿಬಿಎಂಪಿ ಸೂಪರ್ವೈಸರ್ ನಡೆಸ್ತಾನೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನಂದೀಶ್, ಮನೆ ಮಾಲೀಕ ನಂದೀಶ್ ಅವರ ಮಗ ಶಶಾಂಕ್, ನಮಗೆ ಯಾವುದೇ ರೀತಿಯಿಂದಲೂ ಕೂಡ ಮಾಹಿತಿಯನ್ನು ನೀಡದೆ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿತ್ತು. ಇದನ್ನ ಪ್ರಶ್ನಿಸಿದ್ದೇವೆ, ಜೊತೆಗೆ ದಾಖಲೆಗಳು ಎಲ್ಲಿದ್ದಾವೆ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಗುಂಡಾವ ರೀತಿ ಕಾಲಿಗೆ ಒದ್ಬಿಟ್ಟು ಕೆನ್ನೆಗೆ ನಮ್ಮ ತಂದೆಗೆ ಹೊಡೆದಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ನನ್ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು. ಹಲ್ಲೆ ಮಾಡಿದ್ದಕ್ಕೆ ಸೂಪರ್ವೈಸರ್ ಸಮರ್ಥನೆ. ಇನ್ನು ಹಲ್ಲೆ ಮಾಡಿದ ಸೂಪರ್ವೈಸರ್ ಸುರೇಶ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ್ದು, ನಾನು ಸಮೀಕ್ಷೆಗೆ ಮಾಹಿತಿ ಪಡೆಯುತ್ತಿದ್ದೆ. ಅವಾಚ್ಯ ಶಬ್ದಗಳಿಂದ ನನ್ನ ತಾಯಿಗೆ ನಿಂದಿಸಿದ್ರು. ಕೋಪದಿಂದ ಪ್ರತಿಕ್ರಿಯಿಸಿದೆ ಅಷ್ಟೇ. ನಮ್ಮ ತಾಯಿಗೆ ಬೈದರೆ ಸುಮ್ಮನಿರೋದಕ್ಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಕೆಲಸ ಮಾಡಿ ಸಂಬಳ ತಗೊಳಕ್ಕೆ ಬರ್ತೀನಿ. ನಮ್ಮಮ್ಮನ ರೋಡಿಗೆ ತರಕ್ಕೆ ಬರಲ್ಲ ಸರ್. ನಿಮಗೆ ಅಂದರೆ ಎಷ್ಟು ಕೋಪ ಬರುತ್ತೆ, ಬೇರೆಯವ್ರಿಗೆ ಅಂದರೆ ಎಷ್ಟು ಕೋಪ ಬರುತ್ತೆ ಅಂತ ನನಗೂ ಅಷ್ಟು ಬೇಜಾರಾಗಿದೆ. ನಾನು ಮೊದಲನೇದಾಗ ಅವ್ರಿಗೆ ಹೇಳಿ, ಸರ್ ನಿಮ್ಮ ಕೋಪ ಇದ್ದರೆ ಒಂದು ಏಟು ಹೊಡೀರಿ, ಕೆಟ್ಟ ಮಾತು ಆಡಬೇಡಿ ಅಂತ. ಅಕ್ಕಪಕ್ಕ ಮನೆಯವ್ರನ್ನ ಬಂದು ಕೇಳಿ, ಕೆಟ್ಟ ಮಾತು ಯಾರು ಆಡಿದ್ರು, ತಳ್ಳಿದ್ದು ಯಾರು ಫಸ್ಟು ಅಂತ. ಅವ್ರು ಆ ಕೆಟ್ಟ ಮಾತು ಅಂತ ಆಡಿದ ಮೇಲೆಂಗೆ ಅವ್ರು ಕೈ ಮಾಡೋಕ್ಕೆ ಬಂದ ಮೇಲೆಂಗೆ ನಾನು ಗಾಬ್ರಿಲ್ ಫಸ್ಟ್ ತಳ್ಳಿದ್ದು. ಅವರು ಮುಂದೆ ಕೈ ಮಾಡೋಕ್ಕಂತ ಬಂದರು, ನಾನು ಗಾಬ್ರಿಲ್ ಮಾಡಿದೆ. ಅವನೊಂದು ಆ ಮನೆಗೊಂದು ಈ ಮನೆಗೊಂದು ಅಂಟಿಸ್ಕೊಳ್ಳೋ ಅಂತಂದ್ರೆ ನಾನು ಈ ಮನೆ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೆ. ಪಕ್ಕದ ಮನೆಯವ್ರು ಆಗಲೇ ಗಲಾಟೆ ಸ್ಟಾರ್ಟ್ ಮಾಡಿದ್ರು. ನಾನು ಇನ್ನೂ ಅವ್ರ ಮನೆ ಹತ್ರಕ್ಕೂ ಹೋಗಿರಲಿಲ್ಲ ಸರ್. ಅವ್ರು ನಾನು ಏನು ವಿಷಯನೂ ಕೇಳಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಯಾರು ಅಲ್ವ ಅವ್ರ ಮನೆ ಹತ್ರ ವಿಸಿಟ್ ಮಾಡಿಲ್ಲ. ನಾನು ಹಿಂದೆ ಮನೆ ಮಾಡ್ತಾಯಿದ್ದೆ, ಬೇಕಾದ್ರೆ ಬನ್ನಿ ಹೋಗೋಣ. ಫೇಕ್ ಸರ್ವೆ, ಪಬ್ಲಿಕ್ ಟಿವಿ ನಿರಂತರ ವರದಿ. ಕೊನೆಗೂ ಬಿಬಿಎಂಪಿಗೆ ಜ್ಞಾನೋದಯ. ಕೆಂಗೇರಿ ಬಿಬಿಎಂಪಿ ವಲಯದ 3 ಅಮಾನತು. ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದವರ ಕುರಿತು ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತುಕೊಂಡಿರೋ ಬಿಬಿಎಂಪಿ 3 ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಸಮೀಕ್ಷೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ದ ಕೆಂಗೇರಿ ಉಪ ಕಚೇರಿಯ ಅಧಿಕಾರಿ ಸೆಂದಿಲ್ ಕುಮಾರ್, ಅಧೀಕ್ಷಕ ಸೇರಿದಂತೆ ಕರ್ತವ್ಯ ಲೋಪದ ಕಾರಣ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಘಟನೆಯ ಬಗ್ಗೆ ಆಯುಕ್ತ ಮಹೇಶ್ವರ್ ರಾವ್
ಬೇಸರ ವ್ಯಕ್ತಪಡಿಸಿದ್ದು, ಹಲ್ಲೆ ನಡೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಘಟನೆಯ ಕುರಿತು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಸೂಚನೆ ನೀಡಿದ್ದಾರೆ. ಅದರ ಬಗ್ಗೆ ನಾವು ಖಂಡಿತ ನಾವು ಇದನ್ನು ಸರಿಯಲ್ಲ ಅಂತ ಹೇಳ್ತಾ ಇದ್ದೀವಿ. ಇದರ ಬಗ್ಗೆ ಪೂರ್ತಿಯಾಗಿ ಸಮೀಕ್ಷೆ ಮಾಡ್ತೇವೆ. ನಮ್ಮ ಸೀನಿಯರ್ ಅಧಿಕಾರಿಗಳು ಈಗಾಗಲೇ ಹೇಳಿದ್ದೇವೆ, ಅವರು ಹೋಗಿ ಡೀಟೇಲ್ಸ್ ತೊಗೊಂಡ್ಬಿಡ್ತೇವೆ. ನಾವು ನಮ್ಮ ಅಧಿಕಾರಿಗಳು ಹ್ಯಾವ್ ಟು ಬಿಹೇವ್ ವಿತ್ ದ ಸಿಟಿಸನ್ಸ್ ವಿತ್ ಅಟ್ಮೋಸ್ಟ್ ಕರ್ಟ್ಸಿ. ಏನಾದರೂ ಈ ಥರ ಆಗಿಬಿಟ್ರೆ ಖಂಡಿತ ನಾವು ಶಿಸ್ತಿನ ಕ್ರಮ ತಗೊಳ್ತೀವಿ. ಸಾರ್ವಜನಿಕರು ಕೇಳಬೇಕು, ನಮ್ಮ ಸಾರ್ವಜನಿಕರ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ಅಲ್ಲೇ ಮಾಡೋದು ಸರ್, ಅದು ನಮಗೆ ಇದರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾವು ಸೀನಿಯರ್ ಅಧಿಕಾರಿನ ಕಳಿಸಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಪಬ್ಲಿಕ್ ಟಿವಿಯ ವರದಿಯ ಬಳಿಕ 3 ಅಧಿಕಾರಿಗಳ ಅಮಾನತಾಗಿದೆ. ಚಿಕ್ಕಲಸಂದ್ರದಲ್ಲಿ ಬಿಬಿಎಂಪಿಯ ಸೂಪರ್ವೈಸರ್ ಸುರೇಶ್ಗೂ ಕೂಡ ಇದೀಗ ಅಮಾನತನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಆಯಾ ವಲಯದ ಪಾಲಿಕೆಯ ಹಿರಿಯ ಅಧಿಕಾರಿಗಳು ಈಗ ಘಟನಾ ಸ್ಥಳಕ್ಕೆ ತೆರಳುವಂತೆ ಈಗ ಕೆಳ ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಆರ್ ಒಗಳು ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಬಂದು ಏನಾಯಿತು ಏನಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ. ಸೊ CCTVಗಳನ್ನು ಆಧಾರವಾಗಿರಿಸಿಕೊಂಡು ಇದೀಗ ಅವರನ್ನು ಅಮಾನತುಗೊಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆರಂಭಗೊಂಡಿದ್ದಾವೆ. ಆದರೆ ಒಂದಂತೂ ಸ್ಪಷ್ಟ, ನಗರದಲ್ಲಿ ಎಲ್ಲಿಯೂ ಕೂಡ ಪಾರದರ್ಶಕವಾಗಿ ಈ ಒಂದು ಸರ್ವೆಯನ್ನು ನಡೀತಾ ಇಲ್ಲ ಅನ್ನುವಂಥದ್ದು ಈ ರೀತಿಯ ಬೆಳವಣಿಗೆಗಳೇ ಸಾಕ್ಷಿ. ಸೊ ಹೀಗಾಗಿ ಪಾಲಿಕೆ ಇನ್ನು ಮುಂದೆ ಪಾರದರ್ಶಕವಾಗಿ ಈ ಒಂದು ಸರ್ವೆಯನ್ನು ನಡೆಸೋದಕ್ಕೆ ಏನೆಲ್ಲ ಕ್ರಮಗಳಿಗೆ ಮುಂದಾಗುತ್ತೆ ಕಾದ್ ನೋಡಬೇಕು. ಜನರ ಮೇಲೆ ಹಲ್ಲೆ, ಅಶೋಕ್ ಆಕ್ರೋಶ. ಟ್ಯಾಕ್ಸ್ ಕೊಟ್ಟವರಿಗೆ ಥಳಿತ, ನಾಚಿಕೆ ಆಗಲ್ವಾ? ಪಬ್ಲಿಕ್ ಟಿವಿ ಕ್ಯಾಂಪೇನ್ಗೆ ಅಶೋಕ್ ಮೆಚ್ಚುಗೆ. ಬಿಬಿಎಂಪಿ ಸಿಬ್ಬಂದಿಗಳ ಗೂಂಡಾ ವರ್ತನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದು, ಪಬ್ಲಿಕ್ ಟಿವಿ ಕ್ಯಾಂಪೇನ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾಟಾಚಾರಕ್ಕೆ ಗಣತಿ ಮಾಡಿಸ್ತಿದ್ದಾರೆ. ಇದೊಂದು ಬೋಗಸ್ ಸಮೀಕ್ಷೆ. ಚಿಕ್ಕಲಸಂದ್ರ ನಮ್ಮ ಕ್ಷೇತ್ರಕ್ಕೆ ಬರುತ್ತೆ. ಜನರ ಮೇಲೆ ಹಲ್ಲೆ ಆಗಿದೆ. ಟ್ಯಾಕ್ಸ್ ಕಟ್ಟೋರಿಗೆ ಹೊಡೆದಿದ್ದಾರೆ. ನಾಚಿಕೆ ಆಗಲ್ವಾ ನಿಮಗೆ ಎಂದು ಕಿಡಿಕಾರಿದ್ರು. ಜನರನ್ನ ಮೋಸ ಮಾಡ್ತಾ ಇರುವಂತ, ಜನರ ಮೇಲೆ ಹಲ್ಲೆ ಮಾಡ್ತಾ ಇರುವಂತ ಈ ಸಮೀಕ್ಷೆಯನ್ನ ಬಟಾಲು ಬಯಲು ಮಾಡಿರೋದಕ್ಕೆ ನಾನು ಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾರು ದುಡ್ಡದು? ಟ್ಯಾಕ್ಸ್ ಪೇಯರ್ಸ್ ಮನಿನ ಈ ಥರ ಪೋಲ್ ಮಾಡಿ ಸಮೀಕ್ಷೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಬೋಗಸ್ ಜಾತಿ ಸಮೀಕ್ಷೆ. ಯಾರಾದರೂ ಜಾತಿ ಗಣತಿ ಬಗ್ಗೆ ಕ್ವಶನ್ ಮಾಡಿದ್ರೆ ಹೊಡೀರಿ. ಇದಾ ಸಿದ್ದರಾಮಯ್ಯನವರ ದೌರ್ಜನ್ಯ? ಒಂಥರ ಗೂಂಡಾಗಿರಿ ನಡೀತಾ ಇದೆ. ಈ ಥರ ಸಮೀಕ್ಷೆ ಏನು ಬೇಕಾಗಿದೆ? ನ್ಯಾಯವಾಗಿ ಮಾಡೋದಾದರೆ ಮಾಡಿ. ಇದನ್ನು ಮುಚ್ಚಿಬಿಟ್ಟು ಹೊರಟೋಗಿ. ಹೆಂಗೋ ನೀವು ಹೋಗ್ತಾ ಇದ್ದೀರಾ, ಮುಚ್ಚಿಬಿಟ್ಟು ಹೊರಟೋಗಿ. ಒಟ್ನಲ್ಲಿ ಸರಿಯಾಗಿ ಸರ್ವೆ ಮಾಡದ ಬಿಬಿಎಂಪಿ ಸಿಬ್ಬಂದಿಗಳು ಮನೆ ಮಾಲೀಕರ ಮೇಲೆಯೇ ಹಲ್ಲೆ ನಡೆಸಿರುವುದು ನಿಜಕ್ಕೂ ದುರ್ದೈವ. ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಂಡು ಸಿಬ್ಬಂದಿಗೆ ಬುದ್ಧಿ ಹೇಳಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.